ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರು ಅಂತೆ. ಯಾವ ವಿಚಾರಕ್ಕೆ ಯಾತಕ್ಕೆ ಅಂದ್ರೆ ಇದು ನಮಗ್ ಬಂದಿರತಕ್ಕಂತ ಕೆಲವು ಮಾಹಿತಿ ಪ್ರಕಾರ ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರೆ, ಅವರ ಏಳಿಗೆಗಾಗಿ ಇನ್ನೊಂದು ಹೆಣ್ಣನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಾವು ನೋಡಬಹುದಾಗಿದೆ, ಕೇಳಬಹುದಾಗಿದೆ. ಯಾವ್ಯಾವ ತರ ಅಂತಂದ್ರೆ, ಅವ್ರಿಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ರೆ ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಯಾವ್ದಾದ್ರು ಒಂದು ಲೇಡಿ ಹತ್ರ ಒಂದು ಕಾರ್ ಇದ್ರೆ ಅಥವಾ ಒಂದು ಬಂಗ್ಲೆ ಇದ್ರೆ ಅಥವಾ ಚೆನ್ನಾಗಿ ಅವ್ರು ದುಡ್ಡು ಮಾಡಿಟ್ಟಿದ್ರೆ ಅಂತಂದ್ರೆ ಒಂದು ಹೆಣ್ಣನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವುದಕ್ಕೆ ಇನ್ನೊಂದು ಹೆಣ್ಣು ಕಾಯ್ತಿರ್ತಾರೆ ಅಂತ ಒಂದು ಮಾಹಿತಿ ಇದೆ. ಅದೇ ತರ ಅಂತಂದ್ರೆ ಅವಳ ಜೊತೆ ನಾನು ಹೋದ್ರೆ ಕಾರಲ್ಲಿ ಹೋಗ್ಬೋದು, ಅವಾಗ ಟೋಕನ್ ಹಾಕೊಬಹುದು, ಅವಳು ಹೆಲ್ಪ್ ಮಾಡ್ದಂಗೂ ಇರ್ಬೇಕು, ಅವಳು ಮುಂಡಾಯಿಸ್ಬೇಕು, ಆದ್ರೆ ಅವಳು ಗೊತ್ತಾಗಬಾರ್ದು, ಒಟ್ಟಲ್ಲಿ ನಾನ್ ಸೇಫ್ ಆಗಿರ್ಬೇಕು, ನಾನ್ ದುಡ್ಡು ಮಾಡ್ಕೊಂತ ಇರ್ಬೇಕು. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವರು ಅವಳ ಹತ್ರ ಎನ್ಕ್ಯಾಶ್ ಮಾಡ್ಕೊಂಡು ಕೊನೆಗೆ ಅವಳಿಗೆನೆ ಆಪಿಕ್ತಾಳೆ. ಅವಳ ಹತ್ರ ಎನ್ಕ್ಯಾಶ್ ಮಾಡ್ಕೊಳ್ಳೋದು, ತಂದಿಗ್ ತಮಾಷೆ ನೋಡೋದು, ಆಮೇಲೆ ಎಲ್ಲ ಕರ್ಕೊಂಡು ಪಾರ್ಟಿಗೆ ಪಬ್ಗೆ ಎಲ್ಲ ಕರ್ಕೊಂಡು ಹೋಗ್ಬಿಡೋದು, ಇವಳು ದುಡ್ಡೆ ಎಲ್ಲ ಖರ್ಚು ಮಾಡ್ಸೋದು, ಇವಳು ₹1 ಬಿಚ್ಚಲ್ಲ, ಎಲ್ಲ ಈ ತರದೆಲ್ಲ ಮಾಡ್ಕೊಂಡು ಕೊನೆ ಇವಳೇ ಕೆಟ್ಟವಳು ಅಂತ ಹೇಳುವವರು ಇದ್ದಾರೆ. ಇದಕ್ಕೆ ಏನ್ ಮಾಡೋಣ, ಏನ್ ಹೇಳೋಣ ಇದ್ರ ಬಗ್ಗೆ? ಅದಲ್ಲದೆ ಇನ್ನೊಂದೇನಂತಂದ್ರೆ ಹುಡುಗಿ ಅವಳಿಗೆ ಇವಾಗ ಏನೋ ಒಂದು ಗಾಡಿ ಏನೋ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಚೌಕಾರು ಹುಡುಗಿ ಇರ್ತಾಳಲ್ಲ, ಅವಳ ಹತ್ರ ಹೋಗ್ಬಿಟ್ಟು ಎನ್ಕ್ಯಾಶ್ ಮಾಡ್ಕೊಳ್ಳೋದು, ಇಲ್ಲ ಈ ತರ ಅರ್ಜೆಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ ಮುಖ್ಯವಾಗಿ ಹೇಳೋದಾದ್ರೆ ರೋಲ್ ಕಾಲ್ ಅಂತ ಹೇಳ್ತಾರೆ ಗೊತ್ತಾ. ಹಂಗೆ ಅಂದ್ರೆ ಸಾಫ್ಟ್ ಆಗಿ ರೋಲ್ ಕಾಲ್, ಅಂದ್ರೆ ಎಮೋಷನಲ್ ರೋಲ್ ಕಾಲ್, ಬ್ಲಾಕ್ ಮೇಲ್ ಅಲ್ಲ, ಇದು ಎಮೋಷನಲ್ ರೋಲ್ ಕಾಲ್ ಅಂತ ಹೇಳಬಹುದಾಗಿದೆ. ಅಂದ್ರೆ ಸುಮಾರು ತರ ರೋಲ್ ಕಾಲ್ ಗಳು ಮಾಡ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಹುಡುಗಿ ಹತ್ರ ಕಾರ್ ಇರುತ್ತಲ್ವಾ, ಆ ಹುಡುಗಿನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಇನ್ನೊಂದು ಹುಡುಗಿ ಬರ್ತಾಳಲ್ವಾ, ಯಾಕಿದ್ರೆ ನಿನ್ನ ಹತ್ರ ಕಾರ್ ಇದೆ ಅಲ್ವಾ, ಪ್ಲೀಸ್ ಅಲ್ಲಿ ಹೋಗ್ಬರೋಣ ಬಾ, ನಂಗೆ ಒಂದ್ ಚಿಕ್ಕ ಹೆಲ್ಪ್ ಮಾಡ್ಕೊಡು ಅಂತ. ಈ ತರ ಸುಮಾರು ತರ ಹೆಲ್ಪ್, ಅಂದ್ರೆ ಇನ್ ರಿಟರ್ನ್ ಆಫ್ ದಟ್ ಅವಳ ಕಡೆಯಿಂದ ಹೆಲ್ಪ್ ಸಿಗಲ್ಲ, ಬಟ್ ಸ್ಟಿಲ್ ಇವಳು ಮಾತ್ರ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರ್ತಾಳೆ. ಅಂದ್ರೆ ಈ ಒಂದ್ ಸೌಕಾರ ಹುಡುಗಿ ಇರ್ತಾಳಲ್ಲ, ಅವಳನ್ನ ಯಾವ ತರ ಮಿಸ್ಯೂಸ್ ಮಾಡ್ಕೋಬೇಕು ಆ ತರದೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಒಂದಲ್ಲ ಒಂದು ಸಮಯಕ್ಕೆ ಅವ್ರನ್ನ ಮಾಟ ಹಾಕ್ಸೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಎಷ್ಟೊಂದ್ ಜನ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರೆ, ಹುಷಾರಾಗಿದ್ಬಿಡ್ತಾರೆ. ಯಾವ್ಯಾವ ಹೆಣ್ಣು ಯಾವ್ಯಾವ ಸಂದರ್ಭದಲ್ಲಿ ಬಂದು ಇನ್ನೊಂದು ಹೆಣ್ಣನ್ನ ಯಾವ ತರ ಏನ್ ಮಾಡ್ತಾರೆ ಅಂತ ಯಾರು ಗೆಸ್ ಮಾಡಕ್ಕೆ ಆಗಲ್ಲ. ಯಾರ್ಯಾರ ಇಂಟೆನ್ಷನ್ಸ್ ಹೆಂಗಿರುತ್ತೆ ಅಂತ ಯಾರ್ ತಾನೇ ಗೆಸ್ ಮಾಡೋದಕ್ಕೆ ಸಾಧ್ಯ? ಇನ್ನೊಬ್ಬರ ಮೈಂಡ್ ನಾವು ರೀಡ್ ಮಾಡಕ್ ಆಗತ್ತಾ? ಆಗಲ್ಲ. ಮಾತು ಮಾತ್ರ ಕೇಳಿಸ್ಕೊಬಹುದಾಗಿರುತ್ತೆ. ಇನ್ನೊಬ್ರು ಮನ್ಸಲ್ಲಿ ಏನ್ ಓಡ್ತಿರುತ್ತೆ ಅಂತ ನಮ್ಗೆ ಏನಾದ್ರು ಐಡಿಯಾ ಇರುತ್ತಾ? ಇಲ್ಲೇನಾದ್ರೂ ಡಿಸ್ಪ್ಲೇ ಇರುತ್ತಾ ಹಣೆ ಮೇಲೆ? ಚಾನ್ಸೇ ಇಲ್ಲ. ಮಾರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಹೆಣ್ಣಿಗೆ ಹೆಣ್ಣೆ ಶತ್ರು ಇರಬಹುದು, ಆದ್ರೆ ಪ್ರತಿಯೊಂದು ಹೆಣ್ಣನ್ನು ಕೂಡ ಎಚ್ಚೆತ್ತುಕೋಬೇಕಾಗಿರ್ತಕ್ಕಂಥ ವಿಚಾರ ಅಷ್ಟೇ ಇದು. ಬ್ಲೈಂಡ್ ಆಗಿ ಓಕೆ ಅಕ್ಸೆಪ್ಟ್ ಥ್ಯಾಂಕ್ ಯು ಬರ್ತೀನಿ, ಅಲ್ಲಿ ಯಾರೋ ಕರೆದ್ರು ಅಂದ್ಬಿಟ್ಟು ಹೋಗ್ಬಾರ್ದು. ವಿಚಾರ ತಿಳ್ಕೋಬೇಕು, ಯಾರು ಏನು ಡೀಟೇಲ್ಸ್ ತಿಳ್ಕೊಳ್ಳೇಬೇಕು. ಈಗ ನೀವು ಕಂಪನಿಗೆ ಜಾಯ್ನ್ ಆದ ತಕ್ಷಣ ನೀವು ಯಾರು ಏನು ಅಂತ ಡೀಟೇಲ್ಸ್ ನೋಡ್ಬಿಟ್ಟೆ ತಾನೇ ಕೆಲಸ ಕೊಡೋದು. ಸುಮ್ನೆ ಕೆಲಸ ಕೊಟ್ಬಿಡ್ತಾರ? ಸಾಧ್ಯನೇ ಇಲ್ಲ. ಹಂಗೇನೆ ಪ್ರತಿಯೊಂದು, ಇವಾಗ ಗಾಡಿ ತಗೊಳಕ್ ಹೋಗ್ತೀವಿ, ಆಕ್ಟಿವಾ ಸೂಪರ್, ಡಿಯೋ ಸೂಪರ್ ಅಂತ ಇನ್ನೊಂದಷ್ಟು ಗಾಡಿಗಳ ಬಗ್ಗೆ ನೋಡ್ತೀವ. ಹಂಗೇನೆ ಯಾರ್ಯಾರ ಫ್ರೆಂಡ್ಸ್, ಅವ್ರ ಮನೆ ಯಾರು, ಅವ್ರ ಬ್ಯಾಕ್ ಗ್ರೌಂಡ್ ಏನೋ, ಡೀಟೇಲ್ಸ್ ಏನು ಅಂತ ತಿಳ್ಕೊಳ್ಳೇಬೇಕಾಗಿರುತ್ತೆ. ಒಂದೊಂದ್ಸಲ ಅದನ್ನು ಭಯ ಆಗೋಗ್ಬಿಡುತ್ತೆ ನಮ್ಗೆ, ಯಾರನ್ನ ಪರಿಚಯ ಮಾಡ್ಕೊಳ್ಳೋದಪ್ಪ, ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನ್ ಮಾಡ್ತಾರೆ ಅಂತಾನೆ ಹೇಳಕ್ಕಲ್ಲ. ಯಾಕಂದ್ರೆ ಹಲವಾರು ವರ್ಷದಿಂದ ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಆದ್ರೆ ನಿನ್ನೆ ಮೊನ್ನೆ ಪರಿಚಯ ಆಗಿರ್ತಕ್ಕಂಥ ಫ್ರೆಂಡ್ಸ್ ಗಳನ್ನ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಈ ವಿಚಾರ ನಾನು ಹೇಳಿರ್ತಕ್ಕಂಥದ್ದು ನಮಗ್ ಬಂದಿರತಕ್ಕಂಥ ವಿಚಾರನ ಮಾತ್ರ ತಿಳಿಸೋ ಪ್ರಯತ್ನ ಆಗಿರುತ್ತೆ ಹೊತ್ತು ಅದು ಬಿಟ್ಟು ನಾವು ಯಾರು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ